ಜಾಮೀನು ಕೊಡುವಾಗ ಹೈಕೋರ್ಟ್ ಕೆಲವು ಅಂಶಗಳನ್ನು ಉಲ್ಲೇಖಿಸಿದೆ. ವಿತೌಟ್ ಆ್ಯಡಿಂಗ್ ಎನಿ ಕಮೆಂಟ್ಸ್ ಆ ಅಂಶಗಳನ್ನು ನಿಮ್ಮ ಮುಂದೆ ಹೇಳ್ತೀನಿ. ಆರೋಪಿಗಳು ಕೊಲೆಗೆ ಯಾವುದೇ ಸಿದ್ಧತೆ ನಡೆಸಿಲ್ಲ, ಮಾರಣಾಂತಿಕ ಅಸ್ತ್ರಗಳನ್ನು ಬಳಸಿಲ್ಲ. ಕೊಲೆಯ ಉದ್ದೇಶ ಆರೋಪಿಗಳಿಗಿತ್ತ ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ಈ ವಿಷಯವನ್ನು ವಿಚಾರಣಾ ಕೋರ್ಟ್ ಪರಿಗಣಿಸಬೇಕು. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಆರೋಪಿಗಳು ಅಪರಾಧಿಕ ಷಡ್ಯಂತ್ರ ಮಾಡಿದ್ದಾರೆ ಎಂದು ಅನ್ನಿಸುತ್ತಿಲ್ಲ. ಕ್ರಿಮಿನಲ್ ಕಾನ್ಸ್ಪಿರಸಿ ಮಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ರೇಣುಕಾಸ್ವಾಮಿ ಸ್ವಯಂ ಪ್ರೇರಿತನಾಗಿ ಆರೋಪಿಗಳ ಜೊತೆಗೆ ಬೆಂಗಳೂರಿಗೆ ಬಂದಿದ್ದಾನೆ. ಕೊಲೆಯ ಉದ್ದೇಶದಿಂದ ಕಿಡ್ನ್ಯಾಪ್ ಮಾಡಲಾಗಿದೆಯಾ ಎಂಬ ಪ್ರಶ್ನೆಗೆ ವಿಚಾರಣಾ ಕೋರ್ಟು ಉತ್ತರ ಕಂಡುಕೊಳ್ಳಬೇಕು. ಅರ್ಜಿದಾರರಿಗೆ, ಅರ್ಥಾತ್ ಯಾರ್ಯಾರು ಜಾಮೀನು ಕೇಳ್ಕೊಂಡು ಅರ್ಜಿ ಹಾಕಿದ್ದಾರೆ ಅವರಿಗೆ ಗಂಭೀರವಾದ ಅಪರಾಧದ ಹಿನ್ನೆಲೆಗಳಿಲ್ಲ. ಆರೋಪಿಗಳಿಗೆ ಬಂಧನದ ವೇಳೆ ಸೂಕ್ತವಾದ ಆಧಾರ ಮತ್ತು ಕಾರಣಗಳನ್ನು ತಿಳಿಸಿಲ್ಲ ಅನ್ನುವ ಅಂಶವನ್ನು ಘನ ಹೈಕೋರ್ಟು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ಜಾಮೀನಿನ ಆದೇಶದ ಪ್ರತಿಯಲ್ಲಿ ಉಲ್ಲೇಖಿಸಿರುವಂಥ ಅಂಶಗಳು. 1 ಲಕ್ಷ ರೂಪಾಯಿ ವೈಯಕ್ತಿಕ ಬಾಂಡ್ ಕೊಡಬೇಕು ಜಾಮೀನಿನ ಷರತ್ತುಗಳಲ್ಲಿ. 2 ವ್ಯಕ್ತಿಗಳಿಂದ ಶ್ಯೂರಿಟಿ ಕೊಡಿಸಬೇಕು. ಕೋರ್ಟ್ ವಿಚಾರಣೆ ವೇಳೆ ಕಡ್ಡಾಯವಾಗಿ ಹಾಜರಾಗಬೇಕು. ಕೋರ್ಟ್ ಅನುಮತಿ ಇಲ್ಲದೆ ವಿಚಾರಣೆಗೆ ಗೈರಾಗಬಾರದು. ಸಾಕ್ಷಿಗಳಿಗೆ ಬೆದರಿಕೆ ಹಾಕೋದು ಮತ್ತು ಸಾಕ್ಷಿಗಳನ್ನು ತಿರುಚುವುದನ್ನು ಮಾಡಬಾರದು ಅಂತ. 17 ಮಂದಿ ಒಟ್ಟು ಅರೆಸ್ಟ್ ಆಗಿದ್ದು 12 ಜನರಿಗೆ ಜಾಮೀನು ಸಿಕ್ಕಂಗಾಯ್ತು. ಈಗ 17 ಜನರ ಪೈಕಿ 12 ಜನರಿಗೆ ಇನ್ನು 5 ಜನರ ಜೀವನ ಅಂತರ್ಪಿಶಾಚೆ ಆದಂಗಾಗಿದೆ. 5 ಜನರ ಪೈಕಿ 4 ಜನ ಇನ್ನೂ ಕೋರ್ಟಿಗೆ ಜಾಮೀನು ಕೇಳ್ಕೊಂಡು ಅಪ್ಲಿಕೇಶನ್ನೇ ಹಾಕಿಲ್ಲ. ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ದರ್ಶನ ನಂಬ್ಕೊಂಡು ಜೈಲಿಗೆ ಹೋಗಿದ್ದಾರೆ. ದರ್ಶನ್ ಹೊರಗೆ ತರಿಸಲಿ ಅಂತ ಅವರ ಕುಟುಂಬದವರು ನಂಬ್ಕೊಂಡು ಕೂತಿದ್ದಾರೆ. 5 ಜನರ ಪೈಕಿ ಅಕ್ಯೂಸ್ ನಂಬರ್ 10 ವಿನಯ್ ಜಾಮೀನಿಗೆ ಅರ್ಜಿ ಸಲ್ಲಿಸಿರೋದು. ವಿನಯ್ ಸ್ಟೋನಿ ಬ್ರೂಕ್ನ ಮಾಲೀಕ. ಇನ್ನು 4 ಜನ ಅರ್ಜಿ ಸಹಿತ ಹಾಕಿಲ್ಲ. ನಂದೀಶ್, ಆರೋಪಿ ನಂದೀಶನ ತಾಯಿ, ದರ್ಶನ್ ಜಾಮೀನು ಕೊಡಿಸ್ತಾರೆ ಅಂತ ಕಾಯ್ತಾ ಇದ್ದಾರೆ. ನಿನ್ನೆ ಪವಿತ್ರ ಗೌಡ, ದರ್ಶನ್, ಜಗದೀಶ್, ಅನುಕುಮಾರ್, ನಾಗರಾಜ್, ಲಕ್ಷ್ಮಣ ಮತ್ತು ಪ್ರದೋಷಿಗೆ ಜಾಮೀನಾಯಿತು. ಮೊದಲೇ ಜಾಮೀನು ರವಿಶಂಕರ್, ದೀಪಕ್, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ನಾಯಕ್ ಇವರಿಗೆ ಆಗಿತ್ತು. ಇನ್ನೂ ಜೈಲಿನಲ್ಲಿ ಪವನ್, ರಾಘವೇಂದ್ರ, ನಂದೀಶು, ಧನರಾಜು, ವಿನಯ್ ಇದ್ದಾರೆ. ಪವನ್ ಮತ್ತು ರಾಘವೇಂದ್ರ ಮೈಸೂರು ಜೈಲಿನಲ್ಲಿ, ನಂದೀಶು ಮೈಸೂರು ಜೈಲಿನಲ್ಲಿ, ಧನರಾಜ ಧಾರವಾಡ ಜೈಲಿನಲ್ಲಿ, ವಿನಯ್ ವಿಜಯಪುರ ಜೈಲಿನಲ್ಲಿರೋದು. ಪವನ್ ಅಕ್ಯೂಸ್ ನಂಬರ್ 3 ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಪವಿತ್ರ ಗೌಡ ನಾನೇ ಅಂತೇಳಿ ರೇಣುಕಾಸ್ವಾಮಿ ಜೊತೆ ಚಾಟಿಂಗ್ ಮಾಡಿದ್ದು. ಜೈಲಲ್ಲಿದ್ದಾನೆ, ಇನ್ನೂ ಬೇಲ್ ಅಪ್ಲಿಕೇಶನ್ ಹಾಕಿಲ್ಲ. ಅಕ್ಯೂಸ್ ನಂಬರ್ 4 ರಾಘವೇಂದ್ರ ಯಾರು ಹೇಳಿ? ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಇವನೇ ಕರ್ಕೊಂಡು ಬಂದಿದ್ದು. ರೇಣುಕಾಸ್ವಾಮಿನ ನಮ್ಮ ಬಾಸ್ ಕರಿತಿದ್ದಾರೆ ಬಾಲ್ಯ ಅಂತ ಕರ್ಕೊಂಬಂದಿದ್ದು. ಇನ್ನೂ ಜಾಮೀನು ಅರ್ಜಿ ಸಲ್ಲಿಸಿಲ್ಲ. ಅಕ್ಯೂಸ್ ನಂಬರ್ 5 ನಂದೀಶ, ದರ್ಶನ್ನ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದಂಥವನು. ಅತಿ ಹೆಚ್ಚು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ದೇ ನಂದೀಶ್ ಅಂತ ಚಾರ್ಜ್ ಶೀಟ್ ಹೇಳುತ್ತೆ. ಅಕ್ಯೂಸ್ ನಂಬರ್ 9 ಧನರಾಜ, ಶೆಡ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದವನು. ರೇಣುಕಾಸ್ವಾಮಿಗೆ ಮೆಗ್ಗರ್ನಿಂದ ಶಾಕ್ ಕೊಟ್ಟವನು ಧನರಾಜ. ಅಕ್ಯೂಸ್ ನಂಬರ್ 9 ಧಾರವಾಡ ಜೈಲು. ಇನ್ನೂ ಜಾಮೀನು ಅರ್ಜಿ ಸಲ್ಲಿಸಿಲ್ಲ. ಅಕ್ಯೂಸ್ ನಂಬರ್ 10 ವಿನಯ್, ಸ್ಟೋನಿ ಬ್ರೂಕ್ನ ಮಾಲೀಕ, ವಿಜಯಪುರ ಜೈಲು. ತನ್ನ ಪಾಡಿಗೆ ತಾನು ಜಾಮೀನು ಅರ್ಜಿ ಹಾಕ್ಕೊಂಡಿದ್ದಾನೆ, ಇನ್ನು ಪ್ರಾಸೆಸ್ನಲ್ಲಿದೆ. ವಿನಯ್ ದರ್ಶನ್ಗದು ಎಂಥ ಫ್ಯಾನು ಅಂದರೆ, ತನ್ನ ಪಬ್ನಲ್ಲಿ ಒಂದು ಡಿ ಬಾಸ್ ಕಾರ್ನರ್ ಅಂತ ಒಂದು ಜಾಗನ ಮಾಡಿ ಅಲ್ಲೆಲ್ಲ ದರ್ಶನ್ ಪೋಸ್ಟರ್ಗಳನ್ನೆಲ್ಲ ಅಂಟಿಸಿ, ಏನೋ ಡಿ ಬಾಸ್ ಜಂಗಲ್ಲ ಏನೋ ಫೋಟೋ ನೋಡಿದ್ದು ನೆನಪು ನನಗೆ. ಅಂಥ ಜಾಗ ಮಾಡಿ ಎಲ್ಲ ಅಂಟಿಸಿ ದರ್ಶನ್ ಬಂದಾಗ ಪಾರ್ಟಿ ಮಾಡೋದಕ್ಕೆ ಅಂತ ಜಾಗ ಮಾಡಿದವನು ನೀವು. ನಂದೀಶ್ ತಾಯಿ ಮಾತಾಡಿದಾರೆ, ಪಾಪ ಕೇಳಿಸ್ಕೊಳ್ಳಿ. ಆದ್ರೆ ನಿಮ್ಮ ಮಗ ನಂದೀಶ್ ಅವ್ರಿಗೆ ಇನ್ನೂ ಕೂಡ ಬೇಲ್ ಸಿಕ್ಕಿಲ್ಲ ಸರ್. ಈಗ ಅವ್ರು ಬಂದವ್ರೆ ಅವ್ರ ಮೇಲೆ ಡಿಪೆಂಡ್ ಅಷ್ಟೇ. ಇನ್ನೇನು ನಾವು ಹೇಳೋಕ್ಕಾಗೋದಿಲ್ಲ, ನಮಗೆ ಗೊತ್ತಿಲ್ಲ. ಅವ್ರು ಬಂದವ್ರೆ ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ನಿಮ್ಮ ಮೇಲೆ ತೀರ್ಮಾನ ಅವರೇ ತಗೊಂಡು ನಂಬಿಕೆ ಇಟ್ಕೊಂಡಿದ್ದೀವಿ. ಅವ್ರಿಗೆ ಬಂದವ್ರಲ್ವಾ, ಅವ್ರ ಮೇಲೆ ಡಿಪೆಂಡ್
ಅಷ್ಟು ಬಿಟ್ರೆ ನಾವ್ ಇನ್ನೇನು ಹೇಳಲ್ಲ. ಅಲ್ಲ ಇಲ್ಲಿವರೆಗೆ ಯಾರು ಇಲ್ಲ ನಮ್ಗೆ, ಯಾರು ಮಾಡಿಲ್ಲ, ನಾವು ಯಾರು ಹೋಗುವಿಲ್ಲ. ನಾವ್ ಅವ್ರು ನಮಗ್ ಗೊತ್ತೂ ಇಲ್ಲ ನಮ್ಗೆ. ಅವ್ರೇನ್ ನಮ್ಗೇನು ಯಾವ ಇದನ್ನು ಮಾಡಿಲ್ಲ. ಒಟ್ನಲ್ಲಿ ಅವ್ರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಈಗ ಬಂದವ್ರಲ್ವಾ, ಅವ್ರ ಮೇಲೆ ನಂಬಿಕೆ. ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳಲ್ಲ. ಅಂದ್ರೆ ನೀವು ಬೇಲ್ಗೆ ಅಪ್ಲೈ ಮಾಡಕ್ಕೆ ನಿಮ್ ಕೈ ಇಲ್ಲ, ಆರ್ಥಿಕ ನಾವು ಶಕ್ತಿ ಇಲ್ಲ ಅಂತ ಮಾಡ್ತಾನೆ, ಅವರೇ ಮಾಡ್ಲಿ ಬಿಡ್ರಿ, ಅವರೇ ಮಾಡ್ತಾರೆ ಅಂತ ನಂಬಿಕೆ ನಮ್ಗೆ. ಈಗ ಅವ್ರು ಬರ್ಲಿ ಅಂತ ಕಾಯ್ತಾ ಇದಾವಲ್ವಾ, ಅವ್ರು ಬಂದವ್ರು ಈಗ ಅವರೇ ಮಾಡ್ತಾರೆ ಅಂತ ನಮ್ ಯಾವ ಲಾಯರ್ನು ಕಟ್ಟಿಲ್ಲ, ಏನು ಕಟ್ಟಿಲ್ಲ ನಾವು. ಅಷ್ಟು ಬಿಟ್ರೆ ನಾವ್ ಇನ್ನೇನು ಮಾತಾಡೋದು. ನಾನು ಆರೋಗ್ಯ ಚೆನ್ನಾಗಿದ್ದೀನಿ, ಈಗ ಚೆನ್ನಾಗಿದ್ದೀನಿ ಇವಾಗ. ಇಲ್ಲಿ ಇರೋದೆಲ್ಲ ಹೇಳೋದ್ ಬೇಡ, ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ, ಸಹಾಯ ಮಾಡಿದಾರ ಏನು ಸಹಾಯ ಮಾಡಿ. ಎಲ್ಲಿಂದ ಆಗುತ್ತೆ ಸಹಾಯ? ದರ್ಶನ್ ಅಭಿಮಾನಿಗಳಂತ ನಾನು ಕೇಳ್ತಾ ಇದ್ದೆ. ಇಷ್ಟೆಲ್ಲ ಡಿ ಬಾಸ್ ಅಂತ ಗಂಟ್ಲು ಹರ್ಕೊಳ್ಳೋ ಬದಲು ₹2 ಸೇರಿಸಿ ಆರೋಪಿಗಳ ಮನೆಯವ್ರಿಗಾರು ಕೊಡಿ. ಡಿ ಬಾಸನ್ನು ನಂಬ್ಕೊಂಡು ಕಂಬಿ ಎಣಿಸ್ತಾ ಇದ್ದಾರೆ. ಅವ್ರ ಮನೇಲಿ ಉಣ್ಣಕ್ಕೂ ಗತಿ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.